ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು, ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸ್ವಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು, ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸ್ವಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು ಕೃಪೆಯಾಗು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಜಗತ್ತಿನಲ್ಲಿ ದೇವತೆಗಳ ಸಂಖ್ಯೆ ಹೇಳತೀರದಷ್ಟಿದೆ. ಶಿವನ ಸೃಷ್ಟಿ ಮಾನವ, ಮಾನವನ ಸೃಷ್ಟಿ ದೇವತೆಗಳಾಗಿವೆ. ನಾ ಮಾಡಿದಲ್ಲದೆ ನೀ ದೇವನಲ್ಲ ವೆಂಬ ಅಲ್ಲಮ ಪ್ರಭುಗಳ ವಾಣಿ ನಿದರ್ಶನವಾಗಿದೆ. ಮಾನವನು ಭಿನ್ನ ಭಿನ್ನ ವಸ್ತುಗಳನ್ನು ದೇವರನ್ನಾಗಿಸಿದ್ದಾನೆ. ಅಣ್ಣ ಬಸವಣ್ಣನವರು ಈ ಬಹುದೇವತಾವಾದವನ್ನು ಚೆನ್ನಾಗಿ ಖಂಡಿಸಿದ್ದಾರೆ. ಮಡಿಕೆ ದೈವ, ಮೊರದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲ ನಾರಿ ದೈವ ಕಾಣಿರೋ, ಕೊಳಗ ದೈವ, ಗಿನ್ನಿಲು ದೈವ ಕಾಣಿರೋ, ದೈವ ದೈವವೆಂದು ಕಾಲಿಡಲೆಂಬಿಲ್ಲ, ದೈವನೊಬ್ಬನೇ ಕೂಡಲ ಸಂಗಮ ದೇವ. ಅರಗು ತಿಂದು ಕರಗುವ ದೈವವ, ಉರಿಯ ಕಂಡಡೆ ಮೊರಟುವ ದೈವವನೆಂದು ಸರಿ ಎಂಬನೆಯ, ಅವಸರ ಬಂದಡೆ ಮಾರುವ ದೈವವನೆಂದು ಸರಿ ಎಂಬನೆಯ, ಅಂಜಿಕೆಯಾದಡೆ ಹೂಳುವ ದೈವವನೆಂದು ಸರಿ ಎಂಬನೆಯ, ಸಹಜಭಾವ ನಿಜೈಕ್ಯ ಕೂಡಲ ಸಂಗಮನೊಬ್ಬನೇ ದೇವ. ಪ್ರತಿಯೊಂದು ವಸ್ತುವಿಗೆ ದೇವರೆಂದು ಕರೆದಡೆ ಕಾಲಿಡಲು ಸ್ಥಳವಿಲ್ಲವಾಗುವುದು. ತನ್ನನ್ನು ತಾನು ರಕ್ಷಿಸಿಕೊಳ್ಳದ ವಸ್ತುವು ದೇವರಾಗದು. ಜನರು ನೀರ ಕಂಡಲ್ಲಿ ಮುಳುಗಿ ಮರವ ಕಂಡಲ್ಲಿ ಸುತ್ತುತ್ತಾ ಮೋಡ್ಯರಾಗಿದ್ದಾರೆ. ಒಣಗುವ ಗಿಡವನ್ನು ನಂಬುವ ಜನರು ನಿಜವಾದ ದೇವರನ್ನು ನಂಬಲಾರರು. ಕಲ್ಲ ಮನೆಯ ಮಾಡಿ ಕಲ್ಲ ದೇವರನ್ನು ಪ್ರತಿಷ್ಠಿಸಿ ಆಕಸ್ಮಿಕವಾಗಿ ಗುಡಿಯ ಮೇಲಿನ ಕಲ್ಲು ಕೆಳಗೆ ಬಿದ್ದರೆ ದೇವರತ್ತ ಹೋದನೆಂದು ಅಲ್ಲಮ ಪ್ರಭುದೇವರು ವಿಡಂಬಿಸಿದ್ದಾರೆ. ಪ್ರತಿಷ್ಠಾಪನೆ ಹೊಂದುವ ಪ್ರತಿಯೊಂದು ದೇವತೆಯಾದರೂ ಸಹ ನಾಶಹೊಂದುವುದು. ಅಲ್ಲದೆ ಪ್ರತಿಷ್ಠಾಪನೆಯಾಗುವ ಕಾಲಕ್ಕೆ ಗುರುಚರಣವೇ ಸಕಲ ದೇವತೆಗಳಿಗೆ ಘನವಾಗಿದೆ. ಸದ್ಗುರುವಿನ ಮೆಲ್ಲಡೆಯ ಮಹಿಮೆ ಅಪಾರವಾದುದು. ಗುರುಚರಣಂ ಭವಹರಣಂ ಶರಣ ಜನ ಹೃದಯಾಭರಣಮಾತ್ಮ ಸುಖಕರಣಂ ಮರಣ ಭಯಾದುತ್ತ ಮರಣಂ ತರುಣಾರುಣ ಕಿರಣ ವರ್ಣ ಮಹಾಮಿಡೆ. ಭವಹರಣಕ್ಕೆ ಕಾರಣವಾದ ಗುರುಚರಣವು ಶರಣ ಜನರ ಹೃದಯಾಭರಣವಾಗಿದೆ. ಗುರು ಚರಣಗಾನವು ಆತ್ಮಕ್ಕೆ ಸುಖವನ್ನು ನೀಡುವುದು, ಮರಣ ಭಯವನ್ನು ನಿವಾರಿಸುವುದು. ಬಾಲ ಸೂರ್ಯನ ಕಿರಣಕ್ಕೆ ಸಮನಾದ ಗುರು ಚರಣವನ್ನು ನುಡಿ ನುಡಿಗೊಮ್ಮೆ ಉಸುರಿಗೊಮ್ಮೆ ನುಡಿಸಿ ಧನ್ಯರಾಗುವುದೇ ಮಾನವನ ಕರ್ತವ್ಯ. ಶರಣನ ನಿಜನಿಷ್ಠೆ ನೈಜವಾದ ಗುರು ನುಡಿಯು ಗುರುಕೃಪೆಗೆ ಕಾರಣವಾಗುವುದು. ಇಂಥ ನುಡಿಗೆ ಗುರು ತಂದೆಯು ಸಲ್ಲೀಲೆಯಿಂದ ಕೃಪೆದೋರುವನು. ಪೂರ್ವಜರು ಏಳುವಾಗ, ಮಲಗುವಾಗ, ಪೂಜೆ ಮೊದಲಾದ ಶುಭ ಪ್ರಸಂಗಗಳಲ್ಲಿಯೂ ಗುರುಸ್ತುತಿಯನ್ನು ತಪ್ಪದೆ ಮಾಡುತ್ತಾ ಬಂದಿರುವರು. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅವಾಚಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಿನೇ ನಮ ಸದ್ಗುರುನಾಥಾಯ
ಶೇಟಸ್ಥಲ ಬ್ರಹ್ಮಮೂರ್ತಯೇ. ಈ ತ್ರಿಪದಿಯಲ್ಲಿ ಮೈಲಾರ ಬಸವಲಿಂಗ ಶರಣರು ಎಲ್ಲ ದೈವಗಳಿಗಿಂತ ಗುರುರಾಯನೇ ದೊಡ್ಡವನು. ಗುರುರಾಯನನ್ನು ನಾನು ಸದಾಕಾಲ ಮಲಗುವಾಗ, ಏಳುವಾಗ, ಬೀಳುವಾಗ ಎಲ್ಲ ಪ್ರಸಂಗಗಳಲ್ಲಿಯೂ ಅವನನ್ನು ನಾನು ಸ್ಮರಣೆ ಮಾಡುವೆನು. ಗುರುವೇ, ನೀನು ನನ್ನ ಮೇಲೆ ಕೃಪೆದೋರು ಎಂದು ಈ ತ್ರಿಪದಿಯಲ್ಲಿ ತಿಳಿಸಿದ್ದಾರೆ. ಸಕಲರಿಗೂ ಶರಣಾರ್ಥಿಗಳು.